ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಮಿ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಕಡೆ ಯಾವ ರೀತಿ ಪಕ್ಷ ಮಾಡ್ತೀವಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಮನೆಗೆ ಐಟಮ್ ತರೋದಿತ್ತು, ಹಾಗಾಗಿ ಅಮ್ಮ ಮತ್ತೆ ಅಪ್ಪ ಹೊರಗಡೆ ಹೋಗಿದ್ರು. ಹಾಗೆ ಬರ್ಬೇಕಾದ್ರೆ ಚಿಕನ್ ಕೂಡ ತಗೊಂಡ್ ಬಂದಿದ್ರು. ಅದ್ರ ಜೊತೆಗೆ ಎಷ್ಟೋ ಒಂದ್ 1/4 kg ಹೀಲಿ ಗುಂಟ್ಕೆನೆ ಸಪರೇಟ್ ಹಾಕ್ಸ್ಕೊಂಡ್ ಬಂದಿದ್ರು. ನನಗೆ ಹೀಲಿ ಗುಂಟ್ಕೆ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಅದನ್ನ ಫ್ರೈ ಮಾಡ್ಕೊಟ್ಟಿದ್ರು. ಹಾಗೆ ಇವತ್ತು ಎಲ್ಲರ ಮನೆ ಮಾಡೋ ತರನೇ ನಮ್ಮ ಮನೇಲೂ ಬಜ್ಜಿ ಬೋಂಡ ಎಲ್ಲ ರೆಡಿ ಮಾಡ್ತಾ ಇದ್ರು. ಅಮ್ಮ ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ರು, ಚಿಕ್ಕಮ್ಮ ವಡೆ ಮಾಡ್ತಾ ಇದ್ರು, ಅಜ್ಜಿ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ಏನ್ ಗೊತ್ತಾ, ಮನೇಲಿ ಎಷ್ಟೇ ಜನ ಇದ್ರು ಕೆಲಸ ಮಾತ್ರ ಬೇಗ ಆಗಲ್ಲ. ಯಾಕೇನಿ ಎಲ್ರು ಅದು ಇದು ಅಂತ ಮಾತಾಡ್ಕೊಂಡು ಕೂತ್ಕೋತಾರಲ್ಲ, ಹಾಗಾಗಿ ಕೆಲಸ ಬೇಗ ಆಗಲ್ಲ. ಹಾಗೆ ಒಡೆ ಜೊತೆಗೆ ಟೀ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಮ್ಮ ಟೀ ಕೂಡ ಮಾಡ್ಕೊಟ್ಟಿದ್ರು. ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಹಿಡೆಗೆ ಆಗುವಷ್ಟು ಫಸ್ಟ್ ಎತ್ತಿಟ್ಟು ಬರ್ತಾರೆ, ಆಮೇಲೆ ಎಲ್ರು ತಿಂತಾರೆ. ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ ಕಮೆಂಟ್ ಮಾಡಿ. ಹಾಗೆ ನನಗೆ ಟೀ ಜೊತೆಗೆ ಒಡೆ ಅಂದ್ರೆ ತುಂಬಾ ಇಷ್ಟ. ನನಗ್ ಟೀ ಕೊಡಲ್ಲ ಅಂತ ಹೇಳಿ ರೇಗಿಸ್ತಾ ಇದ್ರು. ತುಂಬಾ ದಿನಗಳೇ ಆಗಿತ್ತು ಟೀ ಕುಡ್ದು ಕೂಡ. ಇವಾಗ ಸ್ವಲ್ಪ ಕುಡಿದ್ರೆ ಏನಾಗಲ್ಲ ಅಂತ ಹೇಳಿ ಟೀನು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಇದೀನಿ. ತುಂಬಾ ಜನ ಅಂತ ಅನ್ಕೋತಾ ಇರ್ಬೋದು ಶೀತ ಅದು ಕುಡಿಬಾರ್ದು ಅಂತ. ಆದ್ರೂ ಏನ್ ಗೊತ್ತಾ, ಒಂದೇ ಸರಿ ಬಿಟ್ಟು ಮತ್ತೆ ಕುಡಿತೀನಿ ಅಂದ್ರೆ ಅದು ಆಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮಿಗೂ ಶೀತ ಕೂಡ ಆಗಲ್ಲ, ಪಾಪಗೂ ಕೂಡ ಶೀತ ಆಗಲ್ಲ. ಹಾಗಾಗಿ ನಾನು ಕೂಡ ಸ್ವಲ್ಪ ಕುಡಿತಾ ಇದ್ದೆ. ಹಾಗೆ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಮನೆ ಕೂಡ ಕ್ಲೀನ್ ಮಾಡಿದೆ. ಹಾಗೆ ಚಿಕ್ಕಮ್ಮ ಮುದ್ದೆ ಮಾಡ್ತಾ ಇದ್ರು. ಹಾಗೆ ಸಾಂಬಾರ್ ಕೂಡ ರೆಡಿ ಆಗಿದೆ, ಅದ್ರ ಜೊತೆಗೆ ಚಿಕನ್ ಫ್ರೈ ಕೂಡ ಆಗಿದೆ. ಹಾಗೆ ಹೆಗ್ ಕೂಡ ಬೇಯಿಸಿದ್ದಾರೆ, ಇನ್ನ ಗೊಜ್ಜು ಕೂಡ ರೆಡಿ ಆಗಿದೆ. ಇನ್ ರೈಸ್ ಎಲ್ಲ ಪ್ರತಿ ಒಂದು ಐಟಮ್ ಕೂಡ ರೆಡಿ ಆಗಿದೆ. ಇನ್ನೇನೇ ಇದ್ರುನು ಪೂಜೆ ಮಾಡ್ಬೇಕು. ನಮ್ ಮನೇಲಿ ಏನಂದ್ರೆ ಪೂಜೆ ಮಾಡುವುದು ತುಂಬಾ ಲೇಟ್ ಆಗುತ್ತೆ. ಅಂದ್ರೆ ಒಂದ್ 8:30 8 ಗಂಟೆಗೆ ಪೂಜೆ ಮಾಡೋದು. ಅಂದ್ರೆ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಎಡೆ ಮಾತ್ರ ಇಡೋದ್ ಮಾತ್ರ 8 ಗಂಟೆ ಆಗತ್ತೆ. ನಿಮ್ ಮನೇಲಿ ಎಷ್ಟ್ ಗಂಟೆಗೆ ಎಡೆ ಇಡ್ತೀರಾ ಕಮೆಂಟ್ ಮಾಡಿ. ಹಾಗೆ ಎಲ್ರು ಕೂತ್ಕೊಂಡ್ ಮಾತಾಡ್ತಾ ಇದಾರೆ, ಇನ್ನ ಟೈಮ್ ಆಗಿಲ್ವಲ್ಲ ಅಂತ. ಮೊದ್ಲು ನಮ್ಮ ಅಜ್ಜಿ ಮನೆಗೆ ಹೋಗಿ ಎಡೆ ಕೊಟ್ಟು ಬರ್ತೀವಿ, ಯಾಕಂದ್ರೆ ಅವ್ರು ಸ್ವಲ್ಪ ಬೇಗ ಮಾಡ್ಕೊತಾರೆ. ಹಾಗಾಗಿ ಅಮ್ಮ, ನಾನು, ಚಿಕ್ಕಮ್ಮ, ನನ್ ತಂಗಿ ಎಲ್ರು ಹೋಗಿದ್ವಿ. ನೋಡಿ, ಇದು ನಮ್ಮ ಅಜ್ಜಿಯವ್ರ ಮನೆ. ಅಜ್ಜಿ ಅಂದ್ರೆ ನಮ್ಮ ಅಮ್ಮವ್ರ ಮನೆ. ಇದು ನಮ್ಮ ಅಮ್ಮಿನ ಒಂದೇ ಊರಿಗೆ ಮದ್ವೆ ಆಗಿರೋದು. ಹಾಗಾಗಿ ನಾವು ಪ್ರತಿ ವರ್ಷನೂ ನಮ್ಮ ಮನೆ ಮಾಡಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಮಾಡ್ತೀವಿ, ಯಾಕಂದ್ರೆ ಇವ್ರು ಬೇಗನೆ ಮಾಡ್ತಾರೆ. ಒಂದ್ 7 ಗಂಟೆಗೆಲ್ಲ ಇವ್ರು ಎಡೆ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ಬಂದಿದ್ವಿ. ಇನ್ನೊಂದು ಬೇಜಾರ್ ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ನಮ್ಮ ಮಾವ ನಮ್ಮನ್ನ ಕರೆಯಕ್ಕೆ ಅಂತ ಬರ್ತಾ ಇದ್ರು. ಈ ವರ್ಷ ಅವರೇ ಎಲ್ಲ, ತುಂಬಾ ಬೇಜಾರಾಯ್ತು. ಬಂದ ತಕ್ಷಣ ಬನ್ನಿ ಬಾ ಮಗ ಊಟ ಮಾಡ್ಕೊಂಡ್ ಬರವೆ ಅಂತ ನಾದ್ರು ಕರಿಯಕ್ ಬರ್ತಾ ಇದ್ರು. ನಮ್ ಸೋದ್ರ ಮಾವ ತೀರೋಗ್ಬಿಟ್ರು. ಹಾಗಾಗಿ ಈ ಸರಿ ಸ್ವಲ್ಪ ಬೇಜಾರ್ ಕೂಡ ಆಯ್ತು. ನಮ್ಮ ಅಜ್ಜಿ ಮನೆಗೆ ನಾನು ಬಂದೆ ಸುಮಾರು 1.5 ವರ್ಷ ಆಯ್ತು. ಯಾಕಂದ್ರೆ ನಮ್ಮ ಮದ್ವೆ ನೆಕ್ಸ್ಟ್ ವೀಕ್ ಇದೆ, ಅಂದ್ರೆ ಈ ವೀಕ್ ಅಲ್ಲೇ ನಮ್ಮ ಮಾವ ತೀರೋಗ್ಬಿಟ್ರು. ಹಾಗಾಗಿ ಮದ್ವೆ ಟೈಮ್ ಅಲ್ಲಿ ಅಂದ್ರೆ ಮದ್ವೆ ಆದ್ಮೇಲೆ ಶಾಸ್ತ್ರದ ಬಳೆ ಇತ್ತು ಅಂತ ಕಳಿಸ್ಲಿಲ್ಲ. ಹಾಗಾಗಿ ನಮ್ಮ ಅಜ್ಜಿ ಮನೆಗೆ ಹೋಗಿ ತುಂಬಾ ದಿನಗಳೇ ಆಗಿತ್ತು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೆಲ್ಲ ಎಡೆ ಇಕ್ಕಿ ಮನೆಗ್ ಬಂದ್ವಿ. ಹಾಗೆ ನಮ್ಮ ಮನೇಲೂ ಕೂಡ ಎಡೆ ಇಡ್ತಾ ಇದೀವಿ. ಹಾಗೆ ನೀವು ನೋಡ್ತಾ ಇರ್ಬೋದು ಏನೇನ್ ತಿಂಡಿಗಳು ಮಾಡಿದೀವಿ, ಹಾಗೆ ಏನೇನ್ ಇಟ್ಟಿದೀವಿ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ನಮ್ ತಾತ ಎಣ್ಣೆ ಕುಡಿತಾ ಇದ್ರಂತೆ, ಅದನ್ನು ಕೂಡ ಇಟ್ಟಿದ್ವಿ. ನಮ್ ತಾತನ್ ನಾನು ನೋಡೇ ಇಲ್ಲ. ನಮ್ಮ ಮಮ್ಮಿ ಮದ್ವೆ ಆಗಕ್ಕಿಂತ ಮುಂಚೆನೆ ತೀರೋಗ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಎಲ್ಲಾ ಐಟಮ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಏನೇನ್ ಐಟಮ್ ಇರ್ಬೋದು ಅಂದ್ರೆ ವಡೆ, ಬೋಂಡ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಮತ್ತೆ ಕಜ್ಜಾಯ, ಚಿಗಿಲ್ ಉಂಡೆ, ರವೆ ಉಂಡೆ, ಪೂರಿ, ಕರ್ಜಿಕಾಯಿ, ಪ್ರತಿ ಒಂದು ಐಟಮ್ನು ಕೂಡ ಮಡಗಿದ್ದಾರೆ. ಹಾಗೆ ಹಣ್ಣುಗಳಾಗಿರ್ಬೋದು, ಹಾಗೆ ಎಲೆ ಅಡಕೆ, ಸ್ವೀಟ್ಸ್, ಒಂದ್ ಲೋಟದಲ್ಲಿ ಸಾಂಬಾರು, ಪ್ರತಿ ಒಂದೆಲ್ಲಾನು ಇಟ್ಟು ಎಲ್ರು ಪೂಜೆ ಮಾಡ್ತೀವಿ. ಹಾಗೆ ಪಾಪು ಕೈಲೂ ಕೂಡ ಎಡೆ ಇಕ್ಸಿದ್ವಿ. ಎಡೆ ಎಲ್ಲ ಇಕ್ಕದ್ಮೇಲೆ ಕಡ್ಲೆ ಕಡ್ಡಿ ಎಲ್ಲ ಹಚ್ಚಿ ಹಣ್ಣು ಕಾಯಿ ಮುರಿದು ಪೂಜೆ ಮಾಡಿ ಆಮೇಲೆಲ್ಲ ಹೊರಗಡೆ ಹೋಗ್ಬಿಡ್ತೀವಿ. ಹಾಗೆ ನಾನು ಇನ್ನೊಬ್ರು ಅಜ್ಜಿ ಮನೆಗೂ ಕೂಡ, ಇನ್ನೊಬ್ರು ತಾತನಿಗೂ ಕೂಡ ಪೂಜೆ ಮಾಡಕ್ ಹೋಗಿದ್ದೆ. ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ ಬಂದೆ. ಹಾಗೆ ಲಾಸ್ಟ್ ಅಲ್ಲಿ ನಮ್ಮ ಅಜ್ಜಿ ಪೂಜೆ ಮಾಡ್ಬಿಟ್ಟು ಒಂದು ಚೊಂಬಲ್ಲಿ ನೀರ್ ತಗೊಂಡು ಹೊರಗಡೆ ಬರ್ತೀವಿ. ಬಂದ್ರೆ ಒಂದ್ 20 ನಿಮಿಷ ಇಲ್ಲ 1/4 ಗಂಟೆ ನಾವು ಒಳಗಡೆ ಹೋಗಲ್ಲ. ಬಾಗ್ಲಾಕಿ ಮನೆ ಒಳಗಡೆ ಕೂಡ ಯಾರು ಇರಬಾರ್ದು, ಹೊರಗಡೆ ಬಂದ್ಬಿಡ್ತೀವಿ. ಅದಕ್ಕೆ ಪಾಪುನು ಕೂಡ ಕರ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ನಮ್ಮ ಅಜ್ಜಿ ಮನೆಗೆ
ನಮ್ಮ ಅತ್ತೆ ಮಗಳು ಮತ್ತೆ ನಮ್ಮ ಅತ್ತೆ ನನ್ನ ಫ್ರೆಂಡ್ ಸ್ವಾಮಿ ಎಲ್ರು ಕೂಡ ಬಂದಿದ್ರು. ಎಲ್ರು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಈ ರೀತಿ ಸೇರೋದೇ ಅಪರೂಪ, ತುಂಬಾ ಖುಷಿ ಆಗುತ್ತೆ ಎಲ್ರು ಕುತ್ಕೊಂಡು ಮಾತಾಡೋದು ನೋಡಿದ್ರೆ. ಹಲೋ ಹಾಯ್, ನಮ್ಮ ಸೊಸೆ ವಿಡಿಯೋ ಮಾಡ್ತಿದ್ದಾರೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಹಂಗಲ್ಲ ಕೊಡೋರು ಒಬ್ರು ಇಲ್ಲ ಅಂತ. ಯಾರು ಕೊಟ್ಟರು? ನಮ್ಮ ಅಪ್ಪಂಗಂತೂ ಇದ್ದಾಗ ಸಾರು ಮಾಂಸ ಬೇಡ ಸಾರು ಬಿಡು ಅಂದ್ರೂ ಬಿಡ್ತಿರ್ಲಿಲ್ಲ. ಸಾತ್ಮೇಲೆ ಎಡಾಕ್ಬಿಟ್ಟು ಬಂದು ತುಂಬಿಟ್ಟು ಬಂದು ಕೂತಿರೋದು ನೋಡಿ. ಆಮೇಲೆ ಎಣ್ಣೆ ನಿಮ್ಮಯ್ಯ ಇದ್ದಾಗ್ಲಾರು ಏನು ಮಾಡಿಲ್ಲ. ಈಗ ಯಾರನ್ನ ಬಿಟ್ಬಿಟ್ಟು ಅಂದಾರೆ, ಯಾರನ್ನ ಹಿಂಗ ಮಾಡ್ಬಿಟ್ಟು ಅಂದಾರೆ ನಾವ್ ಹೆಂಗಿರ್ಬೇಕು? ಅದಕ್ಕೆ ಇಕ್ಕಿರಿ ಮಾಡಿ ಉಣ್ಕೊ ಹೋಲಿ ಚಂದಾಗೆ ಅಂತ. ಈಗೇನ್ ಮಾಡಮ್ಮ ಹೇಳು? ಏನ್ ನಮ್ ಸುಖವಾಗಿ ಮಡಗಿದಾನಮ್ಮ ಅವ್ನಿಗೆ ಕುಕ್ಕ. ಸುಮ್ನೆ ಅವ್ರ ನೆಪದಲ್ಲಿ ಮಾಡ್ಕೊಂಡು ಹೊಡ್ತುಂಬ ನಾವು ತಿನ್ನೋಕೆ, ಸುಮ್ನೆ ಅವ್ರ ನೆಪದಲ್ಲಿ ಅವ್ರಿಗೆ ಇಕ್ತಾ ಇದೀವಿ ಅಂತ ಹೇಳಿ ಬರೀ ಎಲ್ಲ ಸುಳ್ಳು. ಸುಳ್ಳು. ಜನ ತಿನ್ನಕ್ ಸಲುವಾಗ ಬರೀ ಮಾಂಸನ ತಿನ್ನ ಸಾಕು ಕುಡ್ಕೊ ತಿನ್ನ, ಬರೀ ಇಡ್ಲಿ ತಿನ್ನ ಚಂದಾಗ ಎರಡು ಚಟ್ನಿಯ ಒಂದ ಏಡ ಕಾಯಿ ಹೊಡೆದ್ರು ಒಂದು ಸೀಟ್ಕ ತಿನ್ನ ತಕ್ಕಂದು. ಏನ್ ಮಾಡ್ಬಿಟ್ಟು ಬಂದಿದ್ದೀವಿ ಒಳಗಡೆ ಹೋಗ್ಬಿಟ್ಟು? ಏನೇನ್ ಮಡಗಿದೆ ಅಂದ್ಯಾ? ಎಣ್ಣೆ ಮಡಗಿನಿ, ಅಲ್ಲಿಂದ ಕಡ್ದು ಬೀಡಿ ಕಡಿಪೇಟಿ ಮಡಗಿನಿ, ದುಡ್ಡು ಮಡಗಿನಿ. ದುಡ್ಡೆಲ್ಲ ಎತ್ಕೊ ಹೋಯ್ತಾರೆ, ಎಣ್ಣೆ ಎಲ್ಲ ಕುಡ್ಕೊಂಡು ಓಪನ್ ಮಾಡ್ಕೊಂಡು ಕುಡ್ಕೊ ಹೋಯ್ತಾರೆ. ವಡೆ ಚಕ್ಲಿ, ಚಿಕನ್ ಉಂಡೆ, ಕಜ್ಜಾಯ, ಕರ್ಜಿಕಾಯಿ, ಪೂರಿ. ಅಲ್ಲಿಂದ ಕಡ್ದು ಇನ್ನೇನ್ ಸೀಟ್ಗಳು, ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ಇದು ಸಾವಂತಕಾಯಿ ಎಲ್ಲನೂ ಮಡಗಿನಿ ತಿನ್ಕೋಲಿ ಅಂತ. ಇಡ್ಲಿ, ಅನ್ನ ಬಿಡ್ನಿಲ್ಲ ಸಾರ ಬುಣ್ಣಿಲ್ಲ. ನಾನು ಕುಡ್ಕೊತೀನಿ. ನಿಮ್ಮ ಅಪ್ಪ ಗುಂಕರ್ ಕುಂತ್ಕೋ ತುಂಬ ಎಣ್ಣೆ ಮಡಗ್ತಾರೆ. ಏನಂತ ಎಣ್ಣೆ ಮಡಗ್ತಾರೆ? ನಾನಂದೆ ನೀನ್ ಬೇಕಾದ್ರೆ ಊಟಕ್ಕೆ ಇಕ್ತಾರೆ ಬರಕ್ಕೆ ನಮ್ಮ ಅಪ್ಪಂಗೆ ಎಣ್ಣೆ ತಂದು ಮಡಗೋದು. ಆಯ್ತು ಬಿಡವ ತರಿಸ್ತೀನಿ ಅಂತ ನಾನು ಹೋಗಿ ತಕೊಂಬಂದಿ ಅಂತ. ನಮ್ಮ ಅಪ್ಪ ತಿನ್ಕೊಂಡು ಹೋಯ್ತಿದ್ದ ನೀನೇ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹಳ್ಳಿ ಕಡೆ ಯಾವ ರೀತಿ ಮಾತಾಡ್ತಾರೆ ಅಂತ. ಮಾತಾಡ್ತಾ ಇದ್ರೆ ಮಾತುಗಳೇ ಮುಗಿಯಲ್ಲ, ಇನ್ನು ಮಾತಾಡ್ತಾನೆ ಇರ್ತಾರೆ. ನಾವು ಹೊರಗಡೆ ಬಂದ ಆಲ್ರೆಡಿ ಒಂದ್ 20 ನಿಮಿಷ ಆಗಿತ್ತು, ಹಾಗಾಗಿ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಚೊಂಬಲ್ ನೀರ್ ಯಾಕಪ್ಪ ತಂದಿದ್ವಿ ಅಂದ್ರೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬಾಗ್ಲು ತಟ್ಟಿ ಒಳಗಡೆ ಹೋಗ್ತೀವಿ. ಹೋದ ತಕ್ಷಣ ಕರ್ಪೂರ ಹಚ್ಚಿ ಮತ್ತೆ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದ್ಮೇಲೆ ನಾವು ಐಟಮ್ ಏನ್ ಬೇಕೋ ಅದನ್ನ ತಗೊಂಡ್ ತಿನ್ಬೋದು. ನಾನು ಕೂಡ ನನ್ಗೆ ಕಪ್ ದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟ, ಅದನ್ನ ತಗೊಂಡ್ ತಿಂದೆ. ಅಮ್ಮ ನನಗೆ ಊಟ ಕೊಟ್ರು, ತಿಂತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್, ಬಾಯ್.